ಬಾರ್ಲಹಳ್ಳಿ ಕ್ರಾಸ್ನಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಜುಲೈ 30ರಂದು ಗುರುಪೂರ್ಣಿಮೆ ಮಹೋತ್ಸವ. ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ರಸ್ತೆಯ ಬಾರ್ಲಹಳ್ಳಿ ಕ್ರಾಸ್ನಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಜುಲೈ 30ರಂದು ಗುರುವಾರದಂದು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ ರಿ ವತಿಯಿಂದ ಗುರುಪೂರ್ಣಿಮೆ ಮಹೋತ್ಸವ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಭಕ್ತಿಭಾವದಿಂದ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಪದಾಧಿಕಾರಿಗಳು ತಿಳಿಸಿದರು. ಅವರು ದೇವಾಲಯದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದೇವಾಲಯದ ಟ್ರಸ್ಟ್ ಕಾಗತಿ ಮಧುರವರು, ಕಾರ್ಯಕ್ರಮವು ಅಂದು ಬೆಳಗ್ಗೆ 10 ಗಂಟೆಗೆ ಗಣಪತಿ ಪೂಜೆ, ಕಾಕಡ ಆರತಿ ಹಾಗೂ ವಿಶೇಷ ಪೂಜೆಯೊಂದಿಗೆ ಆರಂಭವಾಗಲಿದೆ. ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಮತ್ತು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನಡೆಯಲಿದೆ. ಸುಗಮ ಸಂಗೀತ, ನಾದಸ್ವರ ಕಚೇರಿ, ಸಂಜೆ ಭಜನೆ, ಸತ್ಸಂಗ ಹಾಗೂ ವಿಶೇಷ ಆರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಗುರುಪೂರ್ಣಿಮೆ ಪ್ರಯುಕ್ತ ಅಂದು ಬೆಳಗ್ಗೆ 10 ಗಂಟೆಗೆ ಕಾಗತಿ ಶಾಮಣ್ಣ ಮತ್ತು ತಂಡದಿಂದ ನಾದಸ್ವರ ಕಚೇರಿ, ಮಧ್ಯಾಹ್ನ 1 ಗಂಟೆಗೆ ಕಾರ್ತಿಕ್, ಮಂಜುನಾಥ ಮತ್ತು ಲೀಲಾ ಲಕ್ಷ್ಮೀನಾರಾಯಣ ಅವರಿಂದ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅವರಿಗೆ ಪಕ್ಕವಾದ್ಯಗಳಲ್ಲಿ ಕೀಬೋರ್ಡ್ ರಾಜೇಶ್, ರಿಧಮ್ ಪ್ಯಾಡ್ ಚಂದ್ರಶೇಖರ್ ದೊಡ್ಡಪುರ ಇವರು ಸಹಕಾರ ನೀಡಲಿದ್ದಾರೆ. ರಾತ್ರಿ 8 ಗಂಟೆಗೆ ಉಲವಾಡಿ ರಮೇಶ್ ಮತ್ತು ತಂಡದಿಂದ ಭಜನಾ ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಿರಂತರ ಅನ್ನದಾನ ಸೇವೆ ಏರ್ಪಡಿಸಲಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸಾಯಿಬಾಬಾರ ಕೃಪೆಗೆ ಪಾತ್ರರಾಗುವಂತೆ ಟ್ರಸ್ಟ್ನ ಪದಾಧಿಕಾರಿಗಳ ಪರವಾಗಿ ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ದೇವಾಲಯದ ಟ್ರಸ್ಟ್ನ ಪದಾಧಿಕಾರಿಗಳಾದ ದಿಲೀಪ್ ಕುಮಾರ್, ಶ್ರೀರಾಮರೆಡ್ಡಿ, ವಿಷ್ಣುವರ್ಧನ್, ಮಧು, ಮುನಿರಾಜು, ಶ್ರೀನಿವಾಸರೆಡ್ಡಿ, ಲಾವಣ್ಯ, ನಾಗಮ್ಮ, ಪಾಲಯ್ಯಪ್ಪ, ಸ್ಟುಡಿಯೋ ಸಂತೋಷ, ಅರ್ಚಕರಾದ ಶಶಾಂಕ ಎಂಗಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಸಾಯಿನಾಥ್ ಅವರದು ಗುರುಪೂರ್ಣಿಮೆ ಪ್ರೋಗ್ರಾಮನ್ನು ತಾರೀಕು 30/7 ಗುರುವಾರದಂದು ಹಮ್ಮಿಕೊಂಡಿರ್ತೀವಿ. ಈ ಕಾಗತಿ ಗ್ರಾಮ ಪಂಚಾಯಿತಿಯ ಹಿರನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಸದ್ಗುರು ಸಾಯಿನಾಥ್ ಅವರದು ವಿಶೇಷ ಕಾರ್ಯಕ್ರಮ ಗುರುಪೂರ್ಣಿಮೆಯನ್ನು ಹಮ್ಮಿಕೊಳ್ಬೇಕು ಅಂದ್ಬಿಟ್ಟು ಎಲ್ಲ ನಮ್ಮ ಪಂಚಾಯಿತಿಯಿಂದ, ಮುರುಗಮಲ್ಲ ಪಂಚಾಯತಿಯಿಂದ, ಕಾಗತಿ ಪಂಚಾಯತಿಯಿಂದ, ಇತರ ಹಳ್ಳಿಗಳಿಂದ ಎಲ್ಲ ಸೇರಿ ಗುರುಪೂರ್ಣಿಮೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂದ್ಬಿಟ್ಟು ನಾವು ಸಂಕಲ್ಪ ಮಾಡಿಕೊಂಡು 30ನೇ ತಾರೀಕು ಗುರುಪೂರ್ಣಿಮೆಯನ್ನು 30/7/26 ಗುರುವಾರದಂದು ಅಜ್ಜನೊಂಬಿನಿಂದ ಗುರುಪೂರ್ಣಿಮೆಯನ್ನು ಹಮ್ಮಿಕೊಳ್ಬೇಕು ಅಂದ್ಕೊಂಡಿದ್ದೀವಿ. ಆ ದಿನ ಬೆಳಗ್ಗೆ 10 ಗಂಟೆಗೆ ನಾದಸ್ವರ ಕಚೇರಿ ಇರುತ್ತೆ, ಇಲ್ಲೇ ಅಜ್ಜನೊಂಬಿನಿಂದ ಇರುತ್ತೆ ಶಾಮಣ್ಣ ಅವರ ತಂಡದಿಂದ. ಮತ್ತು ಮಧ್ಯಾಹ್ನ 1 ಗಂಟೆಗೆ ಸುಗಮ ಸಂಗೀತ ಇರುತ್ತೆ. ಕಾಗತಿ ಮಂಜುನಾಥ್ ಮತ್ತು ಶ್ರೀ ಲೀಲಾ ಲಕ್ಷ್ಮೀನಾರಾಯಣ ಅವರಿಂದ ಕೀಬೋರ್ಡ್ ರಾಜೇಶ್, ರಿಧಮ್ ಪ್ಯಾಡ್ ಚಂದ್ರಶೇಖರ್ ದೊಡ್ಡಪುರ ಇವರಿಂದ. ಮತ್ತು ರಾತ್ರಿ 8 ಗಂಟೆಗೆ ಭಜನೆ ಕಾರ್ಯಕ್ರಮ ಇರುತ್ತೆ, ದಯವಿಟ್ಟು ಉಲವಾಡಿ ರಮೇಶ್ ಮತ್ತು ಅವ್ರ ತಂಡದಿಂದ. ಆದ್ದರಿಂದ ಮತ್ತು ಬೆಳಗ್ಗೆಯಿಂದ ಅನ್ನದಾನ ಇರುತ್ತೆ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ ಗಂಟೆ ಅನ್ನದಾನ ಇರುತ್ತೆ. ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ಗುರುಗಳ ಆಶೀರ್ವಾದ ಪಡೆದು ಎಲ್ಲರ ತೀರ್ಥದರ್ಶನ ತಗೊಳ್ಬೇಕಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಮತ್ತು ಇದೇ ವಿಶೇಷವಾಗಿ ಸುಮಾರು 15 ವರ್ಷದಿಂದ ಇಲ್ಲಿ ಪ್ರಯತ್ನ ಮಾಡಿ ಬಾಬಾ ಗುಡಿಯನ್ನು ಕಟ್ಟಿರ್ತೀವಿ. ಸುಮಾರು 1-2 ವರ್ಷದಿಂದ ಪೂಜೆಯನ್ನು ಗುರುವಾರ ಎಲ್ಲ ದಿನಗಳಿಂದ ಪೂಜೆ ಹಮ್ಮಿಕೊಂಡಿರ್ತೀವಿ. ಇನ್ನೂ ಇಲ್ಲಿ ಸುಮಾರು 2 ಎಕರೆ ಜಮೀನಿದೆ, ನಾವು DC ಕನ್ವರ್ಷನ್ಗೆ ಹಾಕಿರ್ತೀವಿ. ಆದರೆ ಇನ್ನೂ ಅದು ನಮ್ಗೆ ಆರ್ಡರ್ ಬಂದಿಲ್ಲ. ಆದ್ರೂ ಇಲ್ಲಿ ಕಾಂಪೌಂಡ್ ಕಳ್ಳರ ಜಾಸ್ತಿ ಆಗ್ಬಿಟ್ಟಿದೆ. ಆದ್ದರಿಂದ ಇಲ್ಲಿ ಕಾಂಪೌಂಡು ಮತ್ತು ಇನ್ನೂ ಗೋಪುರ ಸ್ವಲ್ಪ ಕೆಲಸ ಇರುತ್ತೆ. ದಾನಿಗಳು ದಯವಿಟ್ಟು ತಮ್ಮ ಧನುಮನನ್ನು ಕೊಟ್ಟು ಸಹಕರಿಸಬೇಕಾಗಿ ಎಲ್ಲರೂ ಪ್ರಾರ್ಥಿಸ್ತೀವಿ.